ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೈರು ಚಾನಲ್. ನಾನು ನಿಮ್ಗೆ ಇವತ್ತು ಟ್ರಿಪ್ಲೆಕ್ಸ್ ಮನೇನ ತೋರಿಸ್ಕೊಂಡ್ಬಂದಿದ್ದೀನಿ. ಈ ಮನೆ ಇರೋದು ಬನಶಂಕರಿ 6 ಸ್ಟೇಜು 4th H ಬ್ಲಾಕು. ಇಲ್ಲಿಂದ ನಮಗೆ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ ಆಗಬಹುದು. ಈ ಮನೆ ಇರೋದು 20/30 BDA, ನಾರ್ತ್ ಗೇಟ್, ಈಸ್ಟ್ ಮೇನ್ ಡೋರ್ ಇರುತ್ತೆ. ಫ್ರಂಟ್ ಎಲಿವೇಷನ್ ತೋರಿಸೋಕ್ಕಿಂತ ಮುಂಚೆ ರಸ್ತೆ ಬಗ್ಗೆ ಹೇಳ್ಬಿಡ್ತೀನಿ. 30 ಅಡಿ ವೈಡಾಗಿ ಟಾರ್ ರೋಡ್ ಸಿಗುತ್ತೆ. ಇನ್ನೊಂದು ಈ ಮನೆಯ ಬೆನಿಫಿಟ್ಸ್ ಏನು ಅಂತಂದರೆ, ಆಪೋಸಿಟ್ ಎಲ್ಲ ನೀವು 30-40 ಇರುವಂತಹ ಸೈಟ್ಗಳು ಅಂದರೆ ಮನೆಗಳು ಬರುತ್ತೆ. ಹಾಗಾಗಿ ರಸ್ತೆ ಎಲ್ಲ ನಿಮಗೆ ವಿಶಾಲವಾಗಿ ಸಿಗುತ್ತೆ. ಈಗ ಫ್ರಂಟ್ ಎಲಿವೇಷನ್ ಬಗ್ಗೆ ಹೇಳಬೇಕನ್ನೋ ಹೋಗಿದ್ರೆ, ನಿಮಗೆ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. CNC ಕಟ್ಟಿಂಗಲ್ಲಿ ಮಾಡಿಕೊಟ್ಟಿರುವಂಥದ್ದು. ಇದು ಕಾರ್ ಪಾರ್ಕಿಂಗ್ಗೋಸ್ಕರ. ನೀವು ಇದನ್ನು ಕ್ಲೋಸ್ ಮಾಡಿಕೊಂಡು ವಾಕಿಂಗ್ ಗೇಟ್ ಬೇಕಾದರೆ ಒಂದಿದೆ ಸಪ್ರೇಟಾಗಿ, ಅಲ್ಲಿದು ಓಡಾಡ್ಬೋದು. ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟು, ಮನೆ ಹೆಸರೆಲ್ಲ ಬರ್ಕೋಬೋದು. ಮೇಲ್ಗಡೆ ತೋರಿಸಿದರೆ ನಿಮಗೆ ವುಡನ್ ಪ್ಯಾಟರ್ನ್ ಇರುವಂತಹ 8x2 ಸೆರಾಮಿಕ್ ಟೈಲ್ಸ್ ಸಿಗುತ್ತೆ. ಹಾಗೆ ಮೇಲ್ಗಡೆ ನಿಮಗೆ ಸ್ಟ್ರಕ್ಚರ್ ಪೇಂಟ್ ಇರುವಂಥದ್ದು, ಲೈಕ್ ನೆಕ್ಸ್ಟ್ ಲೆವೆಲ್ ಫ್ರಂಟ್ ಎಲಿವೇಷನ್ ಅಂತಲೇ ಹೇಳ್ಬೋದು. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಎಲ್ಲ ತೋರಿಸ್ತಾ ಇರ್ತೀನಿ. ವಿಡಿಯೋ ಕೊನೆಯಲ್ಲಿ ಪ್ರೈಸ್ ಹೇಳ್ತೀನಿ. ಹಾಗಾಗಿ ಫಸ್ಟು ಮನೆ ಫುಲ್ ಡೀಟೇಲಾಗಿ ನೋಡ್ತಾ ಹೋಗಿ. ಗೆಳೆಯರೆ, ಇದು ಪಾರ್ಕಿಂಗ್ ಲೇಔಟು. ಫ್ಲೋರಿಂಗ್ ನಮಗೆ 1x1 ಸೆರಾಮಿಕ್ ಟೈಲ್ಸು ಆ್ಯಂಟಿ ಸ್ಕಿಡ್ನ ಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಸಂಪ್ ಇದೆ. ಹಾಗೆ ಇಲ್ಲಿ ಮುಂದ್ಗಡೆಗೆ ಬೋರ್ವೆಲ್ ಇದೆ. ಇಲ್ಲಿ ನಾವು 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೋಬೋದು. ಅಷ್ಟು ವಿಶಾಲವಾಗಿ ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿರುವಂಥದ್ದು. ಇನ್ನೊಂದು ಅಬ್ಸರ್ವ್ ಮಾಡಿ, ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋಗೋಸ್ಕರ 2x4 ವೆಟ್ರಿಫೈಡ್ ಟೈಲ್ಸ್ 8 ಫೀಟ್ವರೆಗೂ ಕೊಟ್ಟಿರುವಂಥದ್ದು. ಸಿಂಪಲ್ಲಾಗಿ ಮಾಡಿಕೊಟ್ಟಿರುವಂತಹ POP ಫಾಲ್ ಸೀಲಿಂಗು. ನಿಮ್ಮ ಹತ್ರ EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸರ್ಕ್ಯೂಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡಿಗೆ ಪ್ಯಾನ್ ಮಾಡಿದರೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಕಾವೇರಿ ಮೀಟರ್ನ ತೊಗೋಬೇಕಾಗುತ್ತೆ, ಕನೆಕ್ಷನ್ ಕೊಟ್ಟಾಗಿದೆ. ಇದು ಒಂದು ಪಾರ್ಕಿಂಗ್ ಲೇಔಟು. ಮತ್ತು ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆಗೆ ಗ್ಯಾಸ್ ಪ್ರಾವಿಷನ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಮತ್ತು ಹಿಂದ್ಗಡೆ UPS ಪಾಯಿಂಟ್ ಸಿಗುತ್ತೆ. ನೀವು ಫ್ಯೂಚರಲ್ಲಿ ಒಂದು ರೂಮ್ ಬೇಕಾದರೆ ಮಾಡ್ಕೋಬಹುದು. ಇಲ್ಲಿ ಹೇಗೆ ಅನ್ನೋ ಹಾಗಿದ್ರೆ, ನಾವು ಬೀಮ್ ಬಿಟ್ಟಿದ್ದೀವಿ. ಆ ಬೀಮಿಂದ ಒಂದು ಗೋಡೆಯನ್ನು ಕಟ್ಟಿಸ್ಕೊಂಡ್ರೆ ಒಂದು ಸಪ್ರೇಟಾಗಿ ರೂಮ್ ಆಗಿ ಕನ್ವರ್ಷನ್ ಮಾಡ್ಕೋಬೋದು. ಶೂ ರ್ಯಾಕ್ ಇದೆ, ಮೂವಬಲ್ಲು, ಎಲ್ಲಿ ಬೇಕಾದರೂ ಇಟ್ಕೋಬೋದು. ಹಿಂದ್ಗಡೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ 1.5 ಫೀಟು. ಆ ಮೇಂಟೆನೆನ್ಸ್ಗೋಸ್ಕರ ಒಂದು MS ಡೋರ್ ಕೂಡ ಮಾಡಿಕೊಟ್ಟಿದ್ದೀವಿ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಡೀಟೇಲ್ಸ್ ಈ ಮನೆ ಬಗ್ಗೆ. ನೀವು ಇಲ್ಲಿ ಉಯ್ಯಲೆ ಎಲ್ಲ ಹಾಕ್ಕೊತೀರ ಅನ್ನೋ ಹೋಗಿದ್ರೆ ಪಾರ್ಕಿಂಗಲ್ಲಿ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಗೇಟು ಒಳಗಡೆಯಿಂದ ನಿಮಗೆ ಈ ಥರ ಕಾಣಿಸುತ್ತೆ. ಟೋಟಲಾಗಿ ಹೇಳಬೇಕಂದ್ರೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂತಹ ಮನೆ ಇದ್ದಾಗಿರುತ್ತೆ. ಇಲ್ಲಿ ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. ಹಾಗೆ 304 ಗೇಜಲ್ಲಿರುವಂತಹ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಈ ಮೇಲ್ಗಡೆಯಿಂದ ಕೆಳಗಡೆ ಪಾರ್ಕಿಂಗು ಈ ಥರ ಇರುತ್ತೆ. ಈಗ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮಗೆ 3.5 ಇಂದ 4 ಅಡಿ ಸ್ಟೇರ್ ಕೇಸ್ ಸಿಗುತ್ತೆ. 2 ಕಡೆಯೂ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ನಿಮಗೆ ತೋರಿಸ್ತೀನಿ. ಕೆಳಗಡೆ ವರಾಂಡನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಪೂಜೆ ಎಲ್ಲ ಮಾಡೋದಕ್ಕೆ ಜಾಗ ಬಿಟ್ಟಿದ್ದಾರೆ. ಟಫನ್ ಗ್ಲಾಸ್ ಇದೆ, ಅದಕ್ಕೆ SS ರೇಲಿಂಗ್ಸ್ ಅಟ್ಯಾಚ್ ಆಗಿ. ಮೇಲಿಂದ ಕೆಳಗಡೆ ಸ್ಟೇರ್ ಕೇಸ್ ಲುಕ್ ಈ ಥರ ಕಾಣಿಸುತ್ತೆ. ಸೂಪರಾಗಿ ಬಂದಿದೆ. ಮೇಲ್ಗಡೆ PVC ಫಾಲ್ ಸೀಲಿಂಗು ಆ್ಯಂಡ್ ಸ್ಪಾಟ್ಲೈಟು. ಇದು ನಮಗೆ ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರ್ ಇರುವಂತಹ ಮನೆ ಆಗಿರುತ್ತೆ. ಟೀಕುಡ್ ಡೋರು. ಡೋರ್ ವಿನ್ಯಾಸ ನಮಗೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಈಗ ನಾನು ನಿಮಗೆ ಹಾಲ್ನ ತೋರಿಸ್ತಾ ಇದ್ದೀನಿ. ಫ್ಲೋರಿಂಗ್ ಬಂದು ವೆಲ್ವೆಟ್ ವೈಟ್ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ತುಂಬ ದೊಡ್ಡದಾದ ಹಾಲ್ ಇದ್ದಾಗಿರುತ್ತೆ. ನಿಮ್ಮ ಹತ್ರ ಸೋಫಾ ಇದ್ದರೆ L ಶೇಪಲ್ಲಿ ಇಟ್ಕೋಬಹುದು. ಈ ಥರ ಸೋಫಾ ತುಂಬ ದೊಡ್ಡದಾಗಿ ಬರುತ್ತೆ ಹಾಲು. ಹಾಗೆ ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕಂದ್ರೆ, ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ನಿಮಗೆ. ನಾನು ನಿಮಗೆ ಈ ಕಡೆಯಿಂದ ಕವರ್ ಮಾಡಿ ಆಪೋಸಿಟ್ TV ಕ್ಯಾಬಿನೆಟ್ನ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇದ್ದೀರಾ,
100% ಅಂದರೆ 90 ಡಿಗ್ರಿಯಲ್ಲಿ ನೋಡೋ ಥರ ಟಿ ವಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ. ಸೋಫಾ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಸ್ಟ್ರೈಟ್ ಫೇಸ್ ಮಾಡಿ ಟಿ ವಿನ ನೋಡಬಹುದು. ಬಿಗ್ ಟಿ ವಿ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು. ವಾಲ್ ಕ್ಲೈನಿಂಗ್ ಎಲ್ಲ ರ್ಯಾಫ್ಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ವಿತ್ ಇಂಟೀರಿಯರ್ ವರ್ಕ್ ಆಗಿರುತ್ತೆ. ವೆಂಟಿಲೇಷನ್ಗೆ ನಿಮಗೆ 4x6 ಇರುವಂತಹ ಬಿಗ್ ವಿಂಡೋನ ಇನ್ಸ್ಟಾಲ್ ಮಾಡಿದ್ದಾರೆ. ನಾನು ನಿಮಗೆ ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಹಾಲು ಇಲ್ಲಿ UPS ಇಡೋದಕ್ಕಂತಲೇ ಸ್ಟೋರೇಜು ಮತ್ತು UPS ಎರಡೂ ಇಡೋದಕ್ಕೆ ಸಪ್ರೇಟಾಗಿ ಜಾಗನ ಮಾಡಿಕೊಟ್ಟಿದ್ದಾರೆ. ಈಗ ಹಾಲ್ ಫುಲ್ ಕವರ್ ಮಾಡಾಯಿತು. ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ ಬರುತ್ತೆ. ಇದು ಗ್ಲಾಸಿ ಫಿನಿಶಿಂಗಲ್ಲಿ ಇರುವಂತಹ ಇಂಟೀರಿಯರ್ ವರ್ಕ್ ಆಗಿರುತ್ತೆ. ಇದು ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಡೋರು. ಪೂಜಾ ರೂಮ್ನ ಡೋರು ತುಂಬ ಇಷ್ಟ ಆಯಿತು. ನಿಜ ಹೇಳ್ತಾ ಇದ್ದೀನಿ, ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಜಾಗ ಮಾಡಿದೆ. ಮತ್ತು ಪೂಜಾ ಸಾಮಗ್ರಿಗಳ ಇಡೋದಕ್ಕೆ ಕೆಳಗಡೆ ಸ್ಟೋರೇಜ್ ಇದೆ. ಫೋಟೋ ಎಲ್ಲ ಇಡೋದಕ್ಕೆ ಸ್ಲ್ಯಾಬ್ ಇದೆ. 2x4 ವೆಟ್ರೋಫಿಟ್ ಟೈಲ್ಸು ವಾಲ್ ಕ್ಲೈನಿಂಗ್ ಸಿಗುತ್ತೆ. ಮೇಲ್ಗಡೆ ಇಂಟೀರಿಯರ್ ವರ್ಕಲ್ಲಿ ಮಾಡಿ ಟಫನ್ ಗ್ಲಾಸ್ ಹಾಕಿ ಲೈಟಿಂಗ್ನ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಪೂಜಾ ರೂಮ್ನ ಲುಕ್ ಆಗಿರುತ್ತೆ. ಈಗ ನಾನು ನಿಮಗೆ ಅಡುಗೆ ಮನೆ ತೋರಿಸೋಕ್ಕಿಂತ ಮುಂಚೆ ಒಂದು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾಯಿದೆ ವಿತ್ CNC ಕಟ್ಟಿಂಗು. ಸಿಂಪಲ್ ಜಾಬ್ ವರ್ಕ್ ಇದು. ನೋಡಿ, ಇದು ಒಂದು ಅಡುಗೆ ಮನೆ. ನನ್ನ ಎಡಭಾಗದಲ್ಲಿ ಒಂದು ವಿಶಾಲವಾದ ಅಡುಗೆ ಮನೆ ಇದೆ. ಲೈಕ್ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಅದಕ್ಕೆ G ಪ್ರೊಫೈಲ್ ಪೆಂಡಿಂಗ್ ಇದೆ. ಅದ್ರದ್ದು ಮೆಟೀರಿಯಲ್ ಇಲ್ಲಿ ಇಟ್ಟಿದ್ದಾರೆ. ಅದೊಂದು ಕೆಲಸನ ಮಾಡಿ ಕೊಡ್ತಾರೆ. ಅಂದರೆ G ಪ್ರೊಫೈಲರ್ ಅಂದರೆ ಎಳೆಯೋದಕ್ಕೆ ನಿಮಗೆ ಜಾಗನ ಮಾಡಿಕೊಡುವಂಥದ್ದು. ನೋಡಿ, ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಇಡೋದಕ್ಕೆ ಆಪ್ಷನ್ ಇದೆ. ಇಲ್ಲಿ ಚಿಮ್ನಿ ಇಡೋದಕ್ಕೆ ಆಪ್ಷನ್. ಕೆಳಗಡೆ ನೀವು ಗ್ಯಾಸ್ನ ಇಟ್ಕೊಳ್ಳೋದಕ್ಕೆ. ಇಲ್ಲಿ ಪಾಯಿಂಟ್ ಎಲ್ಲ ಇರೋದು ಮಿಕ್ಸರು, ಓವನು ಆ ಥರ ಮಾಡಬಹುದು. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ಗಳು ವಿತ್ ಪ್ರೊಫೈಲ್ ಲೈಟ್ ಇರುತ್ತೆ. ಹಾಗೆ ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. ಹಾಗೆ ಯುಟಿಲಿಟಿ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಇದು ಒಂದು ಅಡುಗೆ ಮನೆಯ ಲುಕ್ ಆಯಿತು. ಈಗ ಡೈನಿಂಗ್ ಹಾಲ್ ಏರಿಯಾ ಮತ್ತು ಪೂಜಾ ರೂಮ್ ಬಗ್ಗೆ ಹೇಳ್ತೀನಿ. ಇಲ್ಲಿ ನಿಮಗೆ ಫ್ರಿಡ್ಜ್ ಇಡೋದಕ್ಕೆ ಫ್ರಿಡ್ಜ್ ಪಾಯಿಂಟ್ನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಫ್ರಿಡ್ಜ್ನ ಇಟ್ಕೋಬೋದು. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾದಲ್ಲಿ 4ರಿಂದ 6 ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಅದಕ್ಕೆ ಸಂಬಂಧಪಟ್ಟ ಪ್ಯಾಂಟ್ರಿ ಯೂನಿಟ್ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಏರಿಯಾ ಬರುತ್ತೆ. ಅದು ಕೂಡ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಲೈಕ್ ಇದಿಷ್ಟು ಡೈನಿಂಗ್ ಹಾಲ್ ಏರಿಯಾ, ಪ್ಯಾಂಟ್ರಿ ಯೂನಿಟ್ಟು ಮತ್ತು ಅಡುಗೆ ಮನೆಯ ಲುಕ್ ಆಯಿತು. ಈ ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ನಿಮಗೆ ಅಲ್ಲಿದ್ದ ಈ ಕಡೆ ಕವರ್ ಆಗುತ್ತೆ. ಇಲ್ಲೂ ಕೂಡ ನಾವು ಸ್ಟೋರೇಜ್ನ ಮಾಡಿಕೊಟ್ಟಿದ್ದೀವಿ. ಈಗ ಪೆಂಡಿಂಗ್ ಇರೋದು ಜಸ್ಟ್ ಯುಟಿಲಿಟಿ ಆ್ಯಂಡ್ ಕಾಮನ್ ಟಾಯ್ಲೆಟು. ಇದು ಗೆಳೆಯರೆ ಯುಟಿಲಿಟಿ ಇದೆ. ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ MS ರೈಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ನೀವು ಡಿಶ್ ವಾಷರ್ ಎಲ್ಲ ಇಟ್ಕೊತೀರಂದರೆ ಇಲ್ಲಿ ಇಟ್ಕೋಬಹುದು. ರೈಟ್, ಇದು ಒಂದು ಯುಟಿಲಿಟಿ. ಆ ಯುಟಿಲಿಟಿಯಲ್ಲಿ ಒಂದು ಈ ಫ್ಲೋರ್ಗೆ ಕಾಮನ್ ಆಗಿ ಟಾಯ್ಲೆಟ್ ಬರುತ್ತೆ. ಫಿಟ್ಟಿಂಗ್ ಎಲ್ಲ ನಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಆಮೇಲೆ ಇನ್ನೊಂದು ಕೋಟ್ ಪೇಂಟಿಂಗು ಫುಲ್ ಎಂಟೈರ್ ಬಿಲ್ಡಿಂಗ್ ಇದೆ. ಒಳಗಡೆ ಮತ್ತು ಹೊರಗಡೆ ಪೇಂಟಿಂಗ್ ನಿಮ್ಗೆ ಯಾವ ಥರ ಬೇಕು, ಯಾವ ಕಲರ್ ಬೇಕು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಹೇಳಿದ ಹಾಗೆ ಇವರು ಮಾಡಿಕೊಡ್ತಾರೆ. ಇದು ಇಷ್ಟು ಈ ಮನೆಯ ಫಸ್ಟ್ ಫ್ಲೋರ್ನ ಡೀಟೇಲ್ಸ್. ಈಗ ಬೆಡ್ರೂಮ್ ಇರುವ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ ಬಂದು ನಮಗೆ 3 ಅಡಿ ವೈಡ್ ಆಗಿದೆ. ಗ್ರಾನೈಟ್ನ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. 304 ಗೇಜ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ ಜಿಂದಲ್ದು. ಈ ಮನೆ ಇರೋದು ಬನಶಂಕರಿ 6 ಸ್ಟೇಜು 4th H ಬ್ಲಾಕಲ್ಲಿ. ವಾವ್, ಚೆನ್ನಾಗಿದೆ. ಈಗ ಬೆಡ್ರೂಮ್ 2 ಬರುತ್ತೆ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಮತ್ತು ಒಂದು ಚಿಲ್ಡ್ರನ್ ಬೆಡ್ರೂಮ್. ಆ 2 ಮಧ್ಯದಲ್ಲಿ ಸ್ಟಡಿ ಕ್ಯಾಬಿನೆಟು. ಇದು ಆಪೋಸಿಟ್ ಅಂದರೆ ನಿಂತ್ಕೊಂಡು ನೋಡಿದರೆ ನಿಮ್ಗೆ ಗೊತ್ತಾಗಲ್ಲ. ಟಚ್ ಮಾಡಿದಾಗ ಒಂದು ಮೆಟೀರಿಯಲ್ಲು ಚೆನ್ನಾಗಿದೆ. 2 ಸಿಸ್ಟಮ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ. ತೋರಿಸ್ಕೊಡ್ತೀನಿ.
ಇದು ಮಾಸ್ಟರ್ ಬೆಡ್ರೂಮ್. ನೋಡ್ತಾ ಇದ್ದೀರಾ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ಗ್ರಾನೈಟು. ನಿಮ್ಗೆ ಓಡಾಡೋದಕ್ಕೆ ತುಂಬ ಜಾಗ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ರೂಮ್ ಬಂದಿದೆ ಇದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ, ಹಾಗೆ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ ಇದು. POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ ಒಂದು ವಿಂಡೋ ಇದ್ದು ಮತ್ತು TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಈ ಡೋರ್ ಹಿಂದ್ಗಡೆ ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಬರುತ್ತೆ. ಚೆನ್ನಾಗಿದೆ. ಈ ಬಾತ್ರೂಮ್ಗೆ ಡೋರ್ಗಳು ಪೆಂಡಿಂಗ್ ಇರುತ್ತೆ, ಮಾಡಿಕೊಡ್ತಾರೆ. ಇಲ್ಲಿ ನಿಮಗೆ ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ವಾಲ್ ಕ್ಲೈನಿಂಗು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು, ವೆಂಟಿಲೇಷನ್ನು, ಎಕ್ಸಾಕ್ಟ್ ಫ್ಯಾನ್ಗೆ ವೆಂಟಿಲೇಷನ್ಗೆ. ವಾ, ಈ ಬಾತ್ರೂಮಿಂದ ನಿಂತ್ಕೊಂಡು ನೋಡಿದರೆ ಬೆಡ್ರೂಮ್ ಈ ಥರ ಕಾಣಿಸುತ್ತೆ. ಇದು ಸಿಂಪಲ್ಲಾಗಿದೆ, ಓವರ್ ಜಾತ್ರೆ ಇಲ್ಲ ಮನೆ. ನಿಮಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಟ್ ಮಾಡ್ಕೋಬೋದು. ಈ ಥರನೇ ಇಷ್ಟಪಡ್ತೀರ ಎದುರುಗಡೆ ಬಂದಾಗ. ಇದು 2ನೇ ಬೆಡ್ರೂಮು. ಇಲ್ಲೂ ಅಷ್ಟೇ ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟು. ಸ್ಪೇಷಿಯಸ್ ಜಾಗ ಇದೆ ಓಡಾಡೋದಕ್ಕೆ. ಬೆಡ್ರೂಮ್ ಮಾತ್ರ ತುಂಬ ಸಿಕ್ಕಾಪಟ್ಟೆ ದೊಡ್ಡದು ಬಂದಿದೆ. ಕಾಟೇಜ್ ಚಿಕ್ಕು ಥರ ಕಾಣಿಸ್ತಾ ಇದೆ ನನಗೆ. ಹಾಂ, ಇಲ್ಲೂ ಕೂಡ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳಿದೆ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಪ್ರೊಫೈಲ್ ಲೈಟು, ಓವರ್ ಹೆಡ್ ವಾರ್ಡ್ರೋಬರು, ಹಾಗೆ ನಿಮಗೆ POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ 4x4 ಬಿಗ್ ವಿಂಡೋ. ಇನ್ನೊಂದು ಈ ಬೆಡ್ರೂಮ್ಗೆ ವಿಶೇಷತೆ ಅಂದರೆ ರಸ್ತೆ ಸೈಡ್ ಇರೋದ್ರಿಂದ ಬಾಲ್ಕನಿ ಸಿಗುತ್ತೆ. ಒಂದು ಚೇರ್ ಹಾಕ್ಕೊಳ್ಳೋವಷ್ಟು ಮಟ್ಟಿಗೆ ನಿಮಗೆ ಜಾಗ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟ್ ಆಗಿರುತ್ತೆ. ದೊಡ್ಡದಾಗೆ ಇದೆ. ಹಾಗೆ ಈ 2ನೇ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ವಾಲ್ಮನ್ ಕಮೋಡು. ಬಾತ್ರೂಮ್ಗೆ ಬಾಲ್ಕನಿ ಬರೋದ್ರಿಂದ ನಾರ್ಮಲ್ ಆಗಿದೆ. ಫುಲ್ ದೊಡ್ಡದು ಬೇಕಂದ್ರೆ ಬಾಲ್ಕನಿ ಸಿಗ್ತಾ ಇರಲಿಲ್ಲ ನಿಮಗೆ. ಇದು ಇಷ್ಟು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ಲಕ್ಷಣಗಳು. ಸಾಕಾಗಿ ಬಂದಿದೆ ಮನೆ. ಈಗ ನೆಕ್ಸ್ಟ್ ಫ್ಲೋರ್, 3rd ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಅಲ್ಲಿ ಒಂದು ಮಲ್ಟಿಪರ್ಪಸ್ ರೂಮು, ಆಮೇಲೆ 3rd ಬೆಡ್ರೂಮ್ ಅಂದರೆ ಒಂದು ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ಕೊಳ್ಳೋ ಥರ ಇದೆ. ಓಕೆ ನೋಡಿ, ಈಗ ಇದು 3rd ಫ್ಲೋರು. 3rd ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂದರೆ ಓಪನ್, ಫುಲ್ ಸ್ಪೇಷಿಯಸ್ ಜಾಗ. ಸ್ಟೇರ್ ಕೇಸ್ ಅಲ್ವಾ, ಸ್ಟೇರ್ ಕೇಸಿಂದ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಫುಲ್ ಓಪನ್ ಆಗಿ ಸಿಗುತ್ತೆ. ಈ ಜಾಗ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಯಾಕೆ ಅಂತಂದರೆ ಮಕ್ಕಳು ಇರೋ ಮನೆ ಅಥವಾ ಜಿಮ್ಮು ಸ್ವಲ್ಪ ಮಾಡ್ತೀರಂತಂದರೆ ಅವರಿಗೆ ಹೇಳಿ ಮಾಡಿಸಿರೋಂಥ ಜಾಗ ಇದು. ಫ್ಯೂಚರಲ್ಲಿ ನೀವು ರೂಮ್ ಥರ ಏನಾದರೂ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಒಂದು ಚಿಕ್ಕ ಫಂಕ್ಷನ್ ಕೆಳಗಡೆ ಮಾಡ್ಕೋಬೋದು, ಮೇಲ್ಗಡೆ ಬೇಕಾದ್ರೂ ಒಳಗಡೆ ಇಂಡೋರಲ್ಲಿ ಮಾಡ್ಕೊತೀರಂದರೆ ಇಲ್ಲಿ ಫಂಕ್ಷನ್ ಮಾಡೋದಕ್ಕೆ ಚೆನ್ನಾಗಿದೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಹಾಗೆ ಇದಕ್ಕೂ ಕೂಡ ಒಂದು ಬಾಲ್ಕನಿ ಬರುತ್ತೆ. ಮೇಲೆ ಟಾಪ್ ಫ್ಲೋರಿಂದ ಕೆಳಗಡೆ ಇರೋರ ಜೊತೆಗೆ ಮಾತಾಡೋದಕ್ಕೆ. ಸರಿನಾ? ಇದು ಮಲ್ಟಿಪರ್ಪಸ್ ರೂಮ್. ಹೀಗೆ ಗೆಸ್ಟ್ ಬೆಡ್ರೂಮು ಅಂದರೆ ಇದು 3ನೇ ಬೆಡ್ರೂಮು. ನಾವು 2 ಬೆಡ್ರೂಮ್ಗಳಿಗೆ ಕಾಟ್ನ ಕೊಟ್ಟಿರೋದು. ಇದು ನಿಮ್ಮ ಹತ್ರ ಇರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡಿಲ್ಲ. ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋದಕ್ಕೆ ಪಕ್ಕಾ ಜಾಗ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ ವಿತ್ ಪ್ರೊಫೈಲ್ ಲೈಟ್, ಓವರ್ ಹೆಡ್ ವಾರ್ಡ್ರೋಬರು. ಹಾಗೆ ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಇದೆ. ಅಗೇನ್ ಒಂದು ಮ್ಯಾಕ್ಸಿಮಮ್ ಬಿಗ್ TV ಕ್ಯಾಬಿನೆಟು, ಕೂಲಾಗಿರುವಂತಹ ಫಾಲ್ ಸೀಲಿಂಗು, POP ಇದು. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಅಥವಾ ಡೋರ್ ಹಿಂದ್ಗಡೆಗೆ ಬಾತ್ರೂಮು. ಎಲ್ಲ ವಾಲ್ಮಾರ್ಟ್ ಕಮೋಡ್ ಸಿಗುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್. ಈ ಮನೆ ಫಿನಿಶಿಂಗ್ ಆದಮೇಲೆ ಪ್ರಾಮಿಸ್ ಮಾಡಿರ್ತೀನಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ, ಹಾಗಾಗಿ 1 ಕೋಟ್ ಪೇಂಟಿಂಗಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಇನ್ನೊಂದು ಕೋಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಕಂಟಿನ್ಯೂ SS ರೈಲಿಂಗ್ ಸಿಗುತ್ತೆ, ಹಾಗೆ ಗ್ರಾನೈಟು ಸ್ಟೇರ್ಕೇಸ್ ಸಿಗುವಂಥದ್ದು. ಇಲ್ಲಿ ಮೇಲ್ಗಡೆ ಸ್ಕೈಲೈಟ್ ಹಾಕಿದ್ದೀವಿ ನಾವು, ಹಾಗಾಗಿ ನ್ಯಾಚುರಲ್ ಲೈಟು ಮನೆ ಒಳಗಡೆ ಬರುತ್ತೆ. ನೋಡಿ ಬಿಸಿಲು.
ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಒಂದು MS ಡೋರ್ನ ಕೊಟ್ಟಿರುವಂಥದ್ದು. ಫ್ಲೋರಿಂಗಿಗೆ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಲೈಕ್ ಈ ಥರ ಓಪನ್ ಟೆರೆಸ್ ಈ ಕಡೆ ಸಿಗುತ್ತೆ. ಒಳಗಡೆಯಿಂದ ಹೊರಗಡೆ ಬಂದರೆ ಈ ಥರ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಿಮಗೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಹೆಡ್ರೂಮ್ ಮಾಡಿದ್ದೀವಿ. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಸಿಗುತ್ತೆ. ಮೇಲ್ಗಡೆ ಹತ್ತೋದಕ್ಕೆ ಹೈ ಗೇಜ್ ಲ್ಯಾಡರು. ಅಲ್ಲಿ ಇನ್ಲೆಟು ಔಟ್ಲೆಟು ಅಲ್ಲಿದೆ. ಪ್ಲಗ್ ಪಾಯಿಂಟ್ ಎಲ್ಲ ಅಲ್ಲೇ ಡಬ್ಬಿ ಹಿಂದ್ಗಡೆ ಬರುತ್ತೆ, ಇಟ್ಕೋಬೋದು ವಾಷಿಂಗ್ ಮಿಷಿನ್ನ. ಇಲ್ಲಿ ಫ್ಲೋರಿಂಗ್ ಕೂಡ ಸೆರಾಮಿಕ್ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ. ಇದು ಇಷ್ಟು ಈ ಮನೆಯ ಫುಲ್ ಡೀಟೇಲ್ಸು. ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿದೆ. 20/30 BDA. ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು. ಪ್ರೈಸ್ ಬಂದು 1 CR 68 lakhs. 1,68,00,000 ಕೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಮನೆ ನೋಡಬೇಕಂದಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.